ಓಂ ಗಂಡ ಭೇರುಂಡ ಈ ಪುಸ್ತಕದಲ್ಲಿ ಇರುವ ಒಂದು ಸಾಹಿತ್ಯ ಸತ್ಸಂಗ ವಿದ್ವಾಂಸ ಪಂಡರೀನಾಥಾಚಾರ್ಯ ಗಲಗಲಿಯವರು ವರಕವಿ ಬೇಂದ್ರೆಯವರನ್ನು ಕುರಿತ 18 ಶ್ಲೋಕಗಳೊಂದು ವಾಚನ ಮತ್ತು ಅಧ್ಯಯನ. ಇವತ್ತು ನಾವು 14ನೇ ಶ್ಲೋಕದಾಗಿದ್ದೇವೆ. 14ನೇ ಶ್ಲೋಕ. ಪದ್ಮಶ್ರೀ ಪದವಿ ವಿಭೂಷಿತತರೋ ಯೋ ರಾಷ್ಟ್ರಪತ್ಯಾಧೃತಃ ಶಿವಮೊಗ್ಗಾನಗರಸ್ಯ ಕನ್ನಡವಚ ಸಾಹಿತ್ಯ ಸಮ್ಮೇಳನೆ ಅಧ್ಯಕ್ಷೋ ಬಹುಶಿಕ್ಷಕೋ ಹೃಕಡಮಿಸಭ್ಯೋ ನಭೋ ವಾಕೃತಿ ನಾನಾವಾङ्ಮಯಸೇವಕಃ ಕವಿರೋದ್ಯಜ್ಞಾನಪೀಠಾಧೃತಃ. ಅದ್ಭುತ. ಅಹ ಪದ್ಮಶ್ರೀ ಪದವಿ ವಿಭೂಷಿತತರಃ ರಾಷ್ಟ್ರಪತ್ಯಾಧೃತಃ ಶಿವಮೊಗ್ಗಾ ನಗರಸ್ಯ ಕವನವಾಚನ ಸಾಹಿತ್ಯ ಸಮ್ಮೇಳನೆ ಅಧ್ಯಕ್ಷಃ ಬಹುಶಿಕ್ಷಕಃ ಅಕಾಡೆಮಿಸಭ್ಯೋ ನಭೋ ವಾಕ್ಪೃತಿ ನಾನಾ ವಾङ्ಮುಖಸೇವಕಃ ಕವಿವರಃ ಅದ್ಯ ಜ್ಞಾನಪೀಠಾಧೃತಃ. ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೋ, ರಾಷ್ಟ್ರಪತಿಗಳಿಂದ ಸನ್ಮಾನಿತರಾಗಿದ್ದಾರೋ, ಶಿವಮೊಗ್ಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೋ, ಶಿಕ್ಷಕರಾಗಿ ಹಲವು ಕಡೆ ಸೇವೆ ಸಲ್ಲಿಸಿದ್ದಾರೋ, ಅಕಾಡೆಮಿಗಳ ಸದಸ್ಯರೋ, ಯಾರು ಆಕಾಶವಾಣಿಯ ಕಾರ್ಯಗಳಲ್ಲಿ ಸಮರ್ಥರೋ, ಯಾರ ಕಾವ್ಯ ಮತ್ತು ಕಾರ್ಯಗಳು ಆಕಾಶದಷ್ಟು ಎತ್ತರವಿಯೋ ಎಂದು ಅರ್ಥೈಸಬಹುದು, ಯಾರು ಅನೇಕ ಭಾಷೆಗಳ ಸೇವೆಯನ್ನು ಮಾಡಿದ್ದಾರೋ ಅಂತಹ ಕವಿಶ್ರೇಷ್ಠರು ಇಂದು ಜ್ಞಾನಪೀಠಕ್ಕೆ ಭಾಜನರಾಗಿದ್ದಾರೆ. ಅದ್ಭುತ ಅಲ್ಲ? ಈ ಶ್ಲೋಕದಲ್ಲೇ ವರಕವಿ ಬೇಂದ್ರೆಯವರು ಯಾವ ಪ್ರಮುಖ ಪ್ರಶಸ್ತಿಗಳನ್ನು ಪಡೆದರು ಎಂಬುದರ ವರ್ಣನೆ ಇದೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ 1968 ಶ್ರೀ ರಾಷ್ಟ್ರಪತಿಗಳಿಂದ, ಶಿವಮೊಗ್ಗ ನಗರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ 1943ರಲ್ಲಿ, ಶ್ರೇಷ್ಠ ಶಿಕ್ಷಕರಾಗಿ ಅನೇಕ ಊರುಗಳಲ್ಲಿ ಸೇರಿದರು. ಆಮೇಲೆ ಆಕಾಶವಾಣಿ ಧಾರವಾಡದಲ್ಲಿ, ಆ ಸೊಲ್ಲಾಪುರದಿಂದ ಅವರು ನಿವೃತ್ತರಾದ ನಂತರ ಮುಂದೆ ಅವರು ಕನಿಷ್ಠ 10 ವರ್ಷ ಕಾಲ, ಬಹುಶಃ 10 ವರ್ಷ ಇರಬಹುದು, 19 ಕಾಲ ಅಲ್ಲಿ ಒಬ್ಬ ನಿರ್ದೇಶಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಆಮೇಲೆ ಅಕಾಡೆಮಿಗಳಲ್ಲಿ ಅನೇಕ ಭಾಷೆಗಳ ಕುರಿತು ಅಧ್ಯಯನ ಮಾಡಿ ಸೇವೆ ಸಲ್ಲಿಸಿದ್ದಾರೆ. ಇಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ಅದ್ಭುತ ಅಲ್ಲ? ಅವರ ಪ್ರಶಸ್ತಿಗಳ ಒಂದು ದೊಡ್ಡ ಪ್ರಶಸ್ತಿಗಳ ಒಂದು ಲಿಸ್ಟನ್ನು ಒಂದು ಸಂಸ್ಕೃತ ಶ್ಲೋಕದಲ್ಲಿ ಹಿಡಿದಿಟ್ಟಿದ್ದು. ನಮಸ್ಕಾರ. ಇದು ಮುಂದಿನ ಇದನ್ನು ಓದ್ತೆ ನಾನು. 15ನೇ ಶ್ಲೋಕ. ಕರ್ನಾಟಕವೀಂದ್ರಸ್ಯ ರವೀಂದ್ರೋಪಮಃ ಸತ್ಕವೇಃ ಶತಮಾನೋತ್ಸವಂ ಕರ್ತು ಸೋತ್ಸಾಹ ಸರ್ವಬಾಂಧವಾಃ. ವರಕವಿ ಬೇಂದ್ರೆಯವರ ಶತಮಾನೋತ್ಸವ ಬಂದುಬಿಟ್ಟಿದೆ. ಆವಾಗ ಹೆಂಗಂತ ವರ್ಣನ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಕರ್ನಾಟಕದ ಕವಿಗಳಲ್ಲಿ ಶ್ರೇಷ್ಠರಾದಂಥ ರವೀಂದ್ರರಂತಹ ಕವಿಗಳಿಗೆ ಸಮರಾದ, ಕರ್ನಾಟಕದ ಕವಿಗಳಲ್ಲಿ ಶ್ರೇಷ್ಠರಾದ ರವೀಂದ್ರರಂತಹ ಕವಿಗಳಿಗೆ ಸಮರಾದ ಬೇಂದ್ರೆಯವರ ಶತಮಾನೋತ್ಸವವನ್ನು ನಡೆಸಲು ಎಲ್ಲ ಬಾಂಧವರು ಉತ್ಸಾಹದಿಂದಿದ್ದಾರೆ. ನಾನು ಅನ್ವಯ ಓದಲಿಲ್ಲ. ಕರ್ನಾಟಕವೀಂದ್ರಸ್ಯ ರವೀಂದ್ರಪಮೋಪಸತ್ಕವೇಃ ಶತಮಾನೋತ್ಸವಂ ಕರ್ತುಂ ಸರ್ವಬಾಂಧವಾಃ ಸೋತ್ಸಾಹ. ಅದ್ಭುತ ಅಲ್ಲ? ಇದು ನೋಡಿ, ವರಕವಿ ಬೇಂದ್ರೆಯವರನ್ನು ಕರ್ನಾಟಕದ ಗುರುದೇವ
ರವೀಂದ್ರನಾಥ್ ಠಾಕೂರ್ ಎಂದು ಎಷ್ಟೊಂದು ಎತ್ತರಕ್ಕೆ ಶ್ರೀ ವಿದ್ವಾಂಸ ಪಂಡರೀನಾಥಾಚಾರ್ಯರು ಎತ್ತಿದ್ದಾರೆ. ಯಾಕಂದರೆ ಇದು ಬಹುಶಃ ಈ 18 ಶ್ಲೋಕಗಳನ್ನು ಅವರು ಬರೆದ ಸನ್ನಿವೇಶ ಅವರ ಜನ್ಮಶತಮಾನೋತ್ಸವ. ಯಾರ್ದು? ವರಕವಿ ಬೇಂದ್ರೆಯವರ ಜನ್ಮಶತಮಾನೋತ್ಸವ 1996ರಲ್ಲಿ ಜರುಗಿದ ಸಂದರ್ಭದಲ್ಲಿ ಈ ಸಂಸ್ಕೃತ ಕಾವ್ಯವಾಣಿಯನ್ನು ಅರ್ಪಿಸಿದ್ದಾರೆ. ಯಾರು? ಪಂಡರೀನಾಥಾಚಾರ್ಯ ಗಲಗಲಿಯವರು. ಅದ್ಭುತ ವಿಚಾರ, ಎಷ್ಟೊಂದು ಅದ್ಭುತ ಅದ ನೋಡ್ರಿ. ನಾನು ಉಳುಕಿ ಸಂದರ್ಭದಲ್ಲಿ ಬರೆದಿಟ್ಟಿದ್ರೆ ಯಾರು ನೋಡ್ತಿದ್ದೀರೋ ಇಲ್ಲೋ, ಆವಾಗ ಭಾಳ ಮಂದಿ ಲಕ್ಷ ಇದಕ್ಕೆ ಹೋಗಿರಬೇಕು. ಯಾವಾಗ? 1996ರಲ್ಲಿ. ನಾನು ಕೇಳಿದ್ದಿಷ್ಟೇ, ಅವರು ಪಂಚಾಮೃತ ಅಂಥೇಳಿ ಒಂದು ಮ್ಯಾಗ್ಝಿನ್ ಹೊಡೆಸ್ತಾಯಿದ್ರು. ಆ ಪಂಚಾಮೃತ ಮ್ಯಾಗ್ಝಿನ್ದಲ್ಲಿ ಇದನ್ನು ಪ್ರಕಟ ಮಾಡಿದ್ರು. ಯಾರು? ವರಕವಿ ಬೇಂದ್ರೆಯವರ ಈ 15ನೇ ಶ್ಲೋಕ. ನಾವಿನ್ನು ಮುಂದಿನ ಶ್ಲೋಕಕ್ಕೆ ಹೋಗ್ತೇನೆ. ಇದೊಂದು ಬಹಳ ವಿಶಿಷ್ಟವಾದಂಥ ಶ್ಲೋಕ. ಇಲ್ಲೇ ಏನದ ಅಂತಂದ್ರೆ ಅದು ಓದ್ತೇನೆ, ಆಮೇಲೆ ವಿವರಣೆ ಕೊಡ್ತೇನೆ. ಸಂಪೂರ್ಣ ಬೇಂದ್ರೆ ಕವಿವಾಂಗ್ಮಯೇತ್ರ ಅರ್ಧೋಷ್ಧರಕ್ಷಂ ದದುರೇವ ತಸ್ಮಾತ್ ತಜ್ಞಾನಪೀಠಾಧಿನಿಯೋಜಕಾಹಿ ಲಕ್ಷಾರ್ಧಮೇವಾಸ್ತ್ಯ ದದುಃ ಪ್ರಶಸ್ತಿಂ. ಪ್ರಶಸ್ತಿ ಅತ್ರ ಯತಃ ಅತ್ರ ಸಂಪೂರ್ಣ ಬೇಂದ್ರೆ ಕವಿ ವಾಂಗ್ಮಯೇ ಅರ್ಧಲಕ್ಷ್ಮಂ ದದುಃ ತಸ್ಮಾತ್ ತದ್ ಜ್ಞಾನಪೀಠ ಪ್ರಶಸ್ತಿನಿ ಯೋಜಕಾಃ ಹಿ ಲಕ್ಷಾರ್ಧಮೇವ ಅಸ್ತ್ಯ ದದುಃ ಪ್ರಶಸ್ತಿಂ. ಭಾಳ ಮಜಾದ ಅರ್ಥ ಇದ್ರದ್ದು, ಭಾಳ ಮಜಾದ. ಜ್ಞಾನ ಪ್ರಶಸ್ತಿ ಪ್ರಯೋಜಕ ನಿಯೋಜಕರು. ಈ ಬೇಂದ್ರೆ ಕವಿಯ ವಾಂಗ್ಮಯದ ಬಗ್ಗೆ ಪೂರ್ತಿ ಗಮನ ಹರಿಸದೆ ಅರ್ಧಕ್ಕರ್ಧ ಗಮನ ಹರಿಸಲಾಯಿತು. ಆದ್ದರಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವರೋ $1,00,000 ಪ್ರಶಸ್ತಿಯಾಗಿ ಕೊಟ್ಟರು. ಇದೊಂದು ವಿಶಿಷ್ಟವಾದ ವಿಡಂಬನೆಯ ಶ್ಲೋಕ. ಒಬ್ಬ ಶ್ರೇಷ್ಠ ಕವಿ ಪಂಡರೀನಾಥಾಚಾರ್ಯ ಗಲಗಲಿ ಅಂತ ಮಹಾನ್ ಕವಿ ವಿಡಂಬನೆ, ವಿನೋದ, ಹಾಸ್ಯ ಎಲ್ಲವನ್ನೂ ತಮ್ಮ ಕವನಗಳಲ್ಲಿ ಸೇರಿಸಬೇಕಾಗ್ತದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಯಾಕೆ ವಿಡಂಬನೆಪ್ಪ ಇದು? ಅದು ಒಂದು ನಮೂನೆ ಅಜ್ಞಾನನೇ. ಯಾರಿಂದ ಆಗಿದೆ ಅಜ್ಞಾನ ಅಂತಂದ್ರೆ, ಈಗ ವರಕವಿ ಬೇಂದ್ರೆ ಅವರು ಎಷ್ಟೊಂದು ಅಪಾರವಾದ ಸಾಹಿತ್ಯವನ್ನು ರಚಿಸಿದ್ದಾರೆ. ಆದರೆ ಜ್ಞಾನಪೀಠ ಪ್ರಶಸ್ತಿಯ ಮಹನೀಯರು ಅವರ ಪೂರ್ಣ ಸಾಹಿತ್ಯವನ್ನು ಅವಲೋಕಿಸಿಲ್ಲ. ಬಹುಶಃ ಅವರ ಲಕ್ಷ್ಯ, ಆ ಜ್ಞಾನಪೀಠದವರ ಲಕ್ಷ್ಯ ಅಥವಾ ಅವರಿಗೆ ಹೇಳಿದ ಮಹನೀಯರಾಗಲಿ ಯಾರೇ ಆಗಲಿ, ಕೇವಲ ಬೇಂದ್ರೆಯವರ ಒಂದು ಅರ್ಧ ಭಾಗದ ಅವರ ಒಂದು ಮಹಾನ್ ಸಾಹಿತ್ಯ ಯೋಗದ ವರಕವಿ ಬೇಂದ್ರೆಯವರ ಮಹಾನ್ ಸಾಹಿತ್ಯ ಯೋಗದ ಅರ್ಧದಷ್ಟನ್ನೇ ಕೊಟ್ಟು ಇವರಿಗೆ ಪ್ರಶಸ್ತಿ ಕೊಡಬಹುದು ಅಂತ ಹೇಳಿಬಿಟ್ಟಿರಬೇಕು. ಅದಕ್ಕಾಗಿ $1,00,000 ಕೊಟ್ಟಿದ್ದಾರೆ ಅಂತ ಇವರು ವಿಡಂಬನೆ ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ವಿಷಯದಲ್ಲಿಯೂ ಇದೇ ಆಯಿತಲ್ಲವೇ? ಇದೇ ಆಯಿತು. ಅವರಿಗೂ $1,00,000 ಕೊಡ್ತೀವಿ. ಯಾಕಂದ್ರೆ ಅವ್ರನ್ನೂ ಸಮಗ್ರವಾಗಿ ಜ್ಞಾನಪೀಠದವರು ಗಮನಿಸಿಲ್ಲ ಅಂತಲೂ ನಾವು ಹೇಳಬಹುದು. ಹೀಗೆ ಬೇಂದ್ರೆಯವರ ವಾಂಗ್ಮಯ, ಕಾವ್ಯ, ಗದ್ಯ, ಇತರ ಸಾಹಿತ್ಯ ಅರ್ಧದಷ್ಟೇ ಓದಿದ್ದಾರೆ. ಯಾರು? ಜ್ಞಾನಪೀಠ ಪ್ರಶಸ್ತಿಯವರು. ಆದ್ದರಿಂದ ಈ ಪಂಡರೀನಾಥಾಚಾರ್ಯ ಗಲಗಲಿಯವರ ಈ ಆಕ್ಷೇಪಣೆ, ಈ ವಿಡಂಬನೆ, ಅವರು ತೋರಿಸಿದಂತಹ ಜ್ಞಾನಪೀಠ ಪ್ರಶಸ್ತಿಯವರ ಅಜ್ಞಾನ ಎಲ್ಲವೂ ಈಗ ಒಂದು ನಮೂನೆ ವಿನೋದವಾಗಿ ನಮಗೆ ಕಾಣಿಸ್ತದೆ. ಆದರೆ ಇದು ಯಥಾರ್ಥವಾಗಿದೆ ಅಂತ ನಾವು ಹೇಳಬಹುದು ಅಂತ ಹೇಳ್ತಾ
ನನ್ನ ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ. ನಮಸ್ಕಾರ.